ಅಧಿಕಾರಿಗಳ ಸಂಘದ ವತಿಯಿಂದ 23 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ಪರಿವರ್ತಿತ ರಜೆಯ ಮೇಲೆ 2ನೇ ಹಂತದ ಮುಷ್ಕರ ಕೈಗೊಳ್ಳಲಾಗಿದೆ ಎಂದು ತಾಲೂಕು ಗ್ರಾಮಾಡಳಿತ ಸಂಘದ ಮಾಜಿ ಗೌರವಾಧ್ಯಕ್ಷ ಹಾಲಿ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದರು. ಬೇಲೂರು ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಇದೇ 2025 ಫೆಬ್ರವರಿ 2ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡು ಇಂದು ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ರಾಜ್ಯಾದ್ಯಂತ 2024 ಸೆಪ್ಟೆಂಬರ್ 26ರಂದು ಗ್ರಾಮಾಡಳಿತ ಅಧಿಕಾರಿಗಳ 23 ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ 6 ದಿನಗಳ ಕಾಲ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಂದಾಯ ಸಚಿವರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು 3 ತಿಂಗಳ ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ಮುಷ್ಕರ ಹಿಂಪಡೆಯಲಾಗಿತ್ತು. ಮುಷ್ಕರ ವಾಪಸ್ ಪಡೆದು 3.5 ತಿಂಗಳಾದರೂ ನಮ್ಮ ಬೇಡಿಕೆಯನ್ನು ಈಡೇರಿಸಲು ಮುಂದಾಗದ ಕಾರಣ ಕಳೆದ 3-4 ದಿನಗಳಿಂದ ಪರಿವರ್ತಿತ ರಜೆಯ ಮೇಲೆ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದ ಅವರು, ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯದ ಕೊರತೆಯಾಗಿದ್ದು, ತಾಲೂಕಿನೆಲ್ಲೆಡೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ನಿಗದಿತ ಕಚೇರಿಗಳಿಲ್ಲ. ಕಚೇರಿಗಳಿದ್ದರೂ ಕಚೇರಿಗಳಲ್ಲಿ ಸರಿಯಾದ ಆಸನಗಳಿಲ್ಲದೆ ಅದೇ ತುಕ್ಕು ಹಿಡಿದ ಕುರ್ಚಿಗಳಾಗಿವೆ. ಅಲ್ಲದೆ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ನೇಮಕಾತಿ ಹೊಂದಿ ವರ್ಗಾವಣೆಯಾಗಿ ಬಂದು 20 ವರ್ಷಗಳಿಂದ ಒಂದೇ ಕಡೆ ಸೇವೆ ಸಲ್ಲಿಸಿದ್ದರೂ ಬೇರೆ ಕಡೆ ವರ್ಗಾವಣೆ ಅವಕಾಶ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ನಿಯಮ 16(a) ಅಡಿಯಲ್ಲಿ ಅವಕಾಶ ಮಾಡಿಕೊಡಬೇಕು. ಅಲ್ಲದೆ ತಾಂತ್ರಿಕ ಹುದ್ದೆಗಳಿಗೆ ಮಾನ್ಯತೆ ಕೊಡುವಂತೆ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆಯನ್ನಾಗಿ ಪರಿಗಣಿಸಬೇಕೆಂದು, ಅದೇ ರೀತಿ ಅನ್ಯ ಇಲಾಖೆ ಕರ್ತವ್ಯಗಳಿಗೆ ನಿಯೋಜನೆ ಮಾಡಿರುವುದನ್ನು ಕೈಬಿಡಬೇಕು. ಗ್ರಾಮಾಡಳಿತ ಅಧಿಕಾರಿಗಳ ಪ್ರಯಾಣ ಭತ್ಯವನ್ನು 500ರಿಂದ 5,000ಕ್ಕೆ ಏರಿಸುವಂತೆ ಮತ್ತು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಜೀವಹಾನಿಯ ಪರಿಹಾರ ಹಣವನ್ನು 50 ಲಕ್ಷಕ್ಕೆ ಏರಿಸಬೇಕು. ಸರ್ಕಾರ ಈ ಪೌತಿ ಖಾತೆಗೆ ನಿಗದಿತ ದಿನಗಳಿಗೆ ನೀಡಿರುವ ಗಡುವಿನ ನಿರ್ಧಾರವನ್ನು ಕೈಬಿಟ್ಟು ನಿರಂತರವಾಗಿ ನಡೆಯಲು ಬಿಡಬೇಕು ಹಾಗೂ ರಜೆ ದಿನಗಳಲ್ಲಿ ಕಚೇರಿಯ ಕರ್ತವ್ಯ ನಿರ್ವಹಿಸದಂತೆ ಕೆಲಸದ ನಿರ್ವಹಣಾ ಪಟ್ಟಿಯನ್ನು ನಿಗದಿಪಡಿಸಬೇಕು. ಅದೇ ರೀತಿ ಇನ್ನಿತರ ಬೇಡಿಕೆಗಳು ಸೇರಿದಂತೆ ಒಟ್ಟು 23 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲೇಬೇಕು ಎಂದು ಒತ್ತಾಯಿಸಿ ಕೆಲವು ತಿಂಗಳಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ. ಈ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಹಣಕಾಸು ಅಥವಾ ಆರ್ಥಿಕ ಇಲಾಖೆಯ ಅನುಮೋದನೆಗೆ ಹೋಗಬೇಕಾಗಿಲ್ಲ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಂದಾಯ ಇಲಾಖೆಯ ಸಚಿವರ ಮಟ್ಟದ ಅನುಮೋದನೆಯ ನೆರವಿನಲ್ಲಿ ಈಡೇರಿಸಬಹುದು. ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ನಮ್ಮ ಈ ಮುಷ್ಕರವನ್ನು ಕೈಬಿಡುವುದಿಲ್ಲ ಎಂದರು. 21 ಮೊಬೈಲ್ ಆ್ಯಪ್ನ ಕೆಲಸ ಮಾಡೋಕ್ಕೆ ಆ ಮೊಬೈಲ್ನ ಕೂಡ ಸರ್ಕಾರ ಮತ್ತು ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ ಅದನ್ನು ಕೂಡ ಒದಗಿಸ್ಕೊಡ್ಬೇಕು. ಮತ್ತು ಈ ಖಾತಾ ಮತ್ತು ವಂಶವೃಕ್ಷಗಳಲ್ಲಿ ಕೆಲವೊಂದು ಲೋಪದೋಷ ಕಂಡು ಬಂದರೆ, ಕೆಲವೊಂದು ಒತ್ತಡದ ಮೇಲೆ ಕೆಲವೊಂದು ಲೋಪದೋಷ ಕಂಡು ಬಂದ ತಕ್ಷಣ ಅವರು FIRನ ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ಮಾಡ್ತಾ ಇದ್ದಾರೆ. ಅದು ಮೊದಲು ನಿಲ್ಲಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ನಮ್ಮ ಸರ್ಕಾರಿ ನೌಕರ ಸಂಘದ ಒಂದು ಈ ಮುಷ್ಕರಕ್ಕೆ ಬೆಂಬಲ ಕೊಡಿ ಅಂತ ಕೇಳಿಕೊಂಡಾಗ ನಾವು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲನ ಕೊಡ್ತಾ ಇವರು ಎಷ್ಟು ದಿನ ಮುಷ್ಕರ ಮಾಡ್ತಾರೆ ಅಷ್ಟು ದಿನಗಳು ಕೂಡ ನಮ್ಮ ಸರ್ಕಾರಿ ನೌಕರ ಸಂಘ ಬಾಹ್ಯ ಬೆಂಬಲವನ್ನು ಕೊಡುತ್ತೆ ಅಂತ ಹೇಳ್ತಾ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಯುಷಾ ಬಾನು, ಗ್ರಾಮಾಡಳಿತ ಸಂಘದ ಅಧ್ಯಕ್ಷ ರಮೇಶ್, ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಧರ್ಮೇಗೌಡ, ಖಜಾಂಚಿ ಸಂತೋಷ್, ನೌಕರರ ಸಂಘದ ಉಪಾಧ್ಯಕ್ಷ ಪೂರ್ಣೇಶ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಬಸಪ್ಪ, ಹನುಮಂತು, ಶ್ರುತಿ, ಪ್ರಭಾ, ಸಂಧ್ಯಾ, ಮನೋಹರ್, ಉದಿತ್, ನಾರಾಯಣ್, ಗುರು, ಸಿಂಧು ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.